ಹಾಯ್, ಎಲ್ರಿಗೂ ನಮಸ್ಕಾರ. ಶರತ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು ಆಲ್ಕೋಹಾಲಿಕ್ ಬೆವರೇಜಸ್ ಸೆಕ್ಟರ್ಸ್ ಅಲ್ಲಿ ಟಾಪ್ 2 ಕಂಪನಿಗಳನ್ನ ಹೇಳ್ತೀನಿ. ಬಾಟಮ್ ಅಲ್ಲಿ ತಗೊಂಡು ಟಾಪ್ ಅಲ್ಲಿ ಮಾರಕ್ಕೆ. ಯಾಕೆಂತ ಹೇಳಿದ್ರೆ ಆಲ್ರೆಡಿ ಮಾರ್ಕೆಟ್ ತುಂಬಾ ಬಿದ್ದಿರೋದ್ರಿಂದ ಆಲ್ಕೋಹಾಲಿಕ್ ಬೆವರೇಜಸ್ ಸೆಕ್ಟರ್ಸ್ ಅಲ್ಲಿ ಟಾಪ್ 2 ಕಂಪನಿಗಳು ಬಾಟಮ್ ಅಲ್ಲಿ ಇದಾವೆ. ಅದೇ ಬಾಟಮ್ ಅಂತ ಹೇಳ್ತಾ ಇಲ್ಲ ನಾನು, ಇನ್ನೂ ಬೀಳ್ಬಹುದು. ಈಗ ಏನ್ ಮಾಡಿ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಇರೋ ಅಮೌಂಟ್ ಅಲ್ಲಿ ಒಂದ್ 30 ರಿಂದ 40% ಇನ್ವೆಸ್ಟ್ ಮಾಡಿ. ಇನ್ನೂ ಮಾರ್ಕೆಟ್ ಬಿದ್ರೆ ಇನ್ನೊಂದ್ ಸ್ವಲ್ಪ ಇನ್ವೆಸ್ಟ್ ಮಾಡಿ. ಇನ್ನೂ ಬಿದ್ರೆ ಇನ್ನೊಂದ್ ಸ್ವಲ್ಪ ಇನ್ವೆಸ್ಟ್ ಮಾಡಿ. ಯಾಕೆಂತ ಹೇಳಿದ್ರೆ ಯಾರ ಕೈಲೂ ಕೂಡ ಕಂಡಿಡಿಯಕ್ಕಾಗಲ್ಲ ಇದೇ ಟಾಪು ಇದೇ ಬಾಟಮು ಅಂತ ಹೇಳಿ. ಹಾಗಾಗಿ ನೀವೇನ್ ಮಾಡ್ಬೇಕು, ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿಗಳು ಒಂದ್ ಸ್ವಲ್ಪ ಪರ್ಸೆಂಟೇಜ್ ಬಿದ್ವಾ ಇನ್ವೆಸ್ಟ್ ಮಾಡ್ತಾ ಇರಬೇಕು. ಒಂದ್ 25 ರಿಂದ 30% ಸ್ಟ್ರಾಂಗ್ ಇರೋ ಕಂಪನಿ ಬಿತ್ತಾ ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕು, ಎಲ್ಲ ಅಮೌಂಟ್ ಇನ್ವೆಸ್ಟ್ ಮಾಡಬಾರ್ದು. ಹಾಗಾಗಿ ಟಾಪ್ 2 ಕಂಪನಿಗಳನ್ನ ಹೇಳ್ತಾ ಇದ್ದೀನಿ, ಸರಿನಾ? ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ ಬನ್ನಿ. ಯುನೈಟೆಡ್ ಸ್ಪಿರಿಟ್ಸ್ ಅಂತ ಹಾಕ್ತೀನಿ ನಾನು. ಮಾರ್ಕೆಟ್ ಕ್ಯಾಪ್ 91,000 ಕೋಟಿ ಇದೆ. ಇದನ್ನೆಲ್ಲ ಜಾಸ್ತಿ ನಾನು ತೋರಿಸ್ತಾ ಇಲ್ಲ. ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್, ರೇಷಿಯೋಸ್, ಕ್ಯಾಶ್ ಫ್ಲೋ ಇದನ್ನೆಲ್ಲ ಜಾಸ್ತಿ ತೋರಿಸ್ತಾ ಇಲ್ಲ. ನೀವು ನೋಡ್ಕೊಳ್ಳಿ. ನಾನು ರೆಕಮೆಂಡೇಶನ್ ಕೊಟ್ಟೆ ಅಂತ ತಗೊಳಕ್ ಹೋಗ್ಬೇಡಿ. ನಿಮಗೆ ಕಾನ್ಫಿಡೆನ್ಸ್ ಬಂದ್ರೆ ಮಾತ್ರ ತಗೋಬೇಕು. ಇದನ್ನೆಲ್ಲ ಡೀಪ್ ಆಗಿ ರಿಸರ್ಚ್ ಮಾಡ್ಬೇಕು ನೀವು, ಸರಿನಾ? ನಾನು ಜಸ್ಟ್ ಮೇನ್ ಸ್ಟಾಕ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಅದ್ರದ್ದು ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇದ್ದೀನಿ. ಫಂಡಮೆಂಟಲ್ ನಂಗೆ ಸ್ಟ್ರಾಂಗ್ ಇದೆ ಅಂತ ಅನಿಸ್ತಾ ಇದೆ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಕಂಪನಿ 91,000 ಕೋಟಿ. ಇದ್ರ ಪಿಯರ್ಸ್ ಹೋಗ್ತೀನಿ ನೋಡಿ. ಬ್ರೇವರೀಸ್. ನನಗೆ ಟಾಪ್ 2 ಕಂಪನಿ ಅಷ್ಟೇ ಸಾಕು, ಜಾಸ್ತಿ ಏನ್ ಬೇಡ. ಯುನೈಟೆಡ್ ಸ್ಪಿರಿಟ್ಸ್ ಒಂದು, ಯುನೈಟೆಡ್ ಬ್ರೇವರೀಸ್ ಎರಡನೇದು. ಯುನೈಟೆಡ್ ಸ್ಪಿರಿಟ್ಸ್ 91,000 ಕೋಟಿ ಇದೆ. ಯುನೈಟೆಡ್ ಬ್ರೇವರೀಸ್ 38,000 ಕೋಟಿ ಇದೆ. ಎರಡು ಕಂಪನಿಗಳನ್ನ ತಗೊಂತಾ ಇದ್ದೀನಿ ಈ ಸೆಕ್ಟರ್ಸ್ ಅಲ್ಲಿ, ಆಲ್ಕೋಹಾಲಿಕ್ ಬೆವರೇಜಸ್ ಸೆಕ್ಟರ್ಸ್ ಅಲ್ಲಿ, ಸರಿನಾ? ಇಲ್ಲಿ ಬಂದು ತೋರಿಸ್ತೀನಿ ನೋಡಿ. ಯುನೈಟೆಡ್ ಸ್ಪಿರಿಟ್ಸ್ ಆಲ್ರೆಡಿ ಬಾಟಮ್ ಅಲ್ಲಿ ಇದೆ, ತುಂಬಾನೇ ಚೆನ್ನಾಗಿ ಬಿದ್ದಿದೆ. ಈ ಪಾಯಿಂಟ್ ಅಲ್ಲಿ ತಗೊಳ್ಳಿ. ಇನ್ನೂ ಸ್ವಲ್ಪ ಬೀಳ್ಬೋದಾ ಗೊತ್ತಿಲ್ಲ, ಬಿದ್ರು ಬೀಳ್ಬೋದು. 30 ರಿಂದ 40% ಇನ್ವೆಸ್ಟ್ ಮಾಡಿ. ಒಂದು ಮಿನಿಮಮ್ ಅಂದ್ರೂ ಕೂಡ 3 ರಿಂದ 4 ತಿಂಗಳು ಹೋಲ್ಡ್ ಮಾಡ್ಲೇಬೇಕು. ಅದ್ರೊಳಗಡೆ ಆ 4 ತಿಂಗಳು ಇಟ್ಕೊಳ್ಳೇಬೇಕಾ? ಇಲ್ಲ, ಆ 4 ತಿಂಗಳ ಒಳಗಡೆ ನಿಮಗೆ 15 ರಿಂದ 20% ಪ್ರಾಫಿಟ್ ಸಿಕ್ಕಿದ್ರೆ ಎಕ್ಸಿಟ್ ಆಗ್ಬಿಡಿ. ಸಿಕ್ಕಿಲ್ಲ ಅಂದ್ರೆ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ 1 ವರ್ಷ, 1.5 ವರ್ಷ ನಿಮಗೆ ಕಾನ್ಫಿಡೆನ್ಸ್ ಬಂದ್ರೆ ಇಟ್ಕೊಳ್ಳಿ, ಸರಿನಾ? 15 ರಿಂದ 20% ಸಿಕ್ಕಿದ್ರೆ ಎಕ್ಸಿಟ್ ಆಗಿ. ಇಲ್ಲ, ನಾನು ಇಲ್ಲಿವರೆಗೂ ವಾಪಸ್ ರಿಟರ್ನ್ ಎಲ್ಲಿಂದ ಬಿದ್ದಿದೆಯೋ ಅದೇ ಅಲ್ಲಿಗೆ ಬರೋವರೆಗೂ ಇಟ್ಕೊಂತೀನಿ ಅಂತ ಇಟ್ಕೊಳ್ಳಿ. 30-35% ರಿಟರ್ನ್ ಸಿಗುತ್ತೆ, ಸರಿನಾ? ಇದು 35% 1 ವರ್ಷಕ್ಕೆ ಸಿಗ್ಲಿ ಬಿಡಿ. 1.5 ವರ್ಷಕ್ಕೆ 35% ಬೆಸ್ಟ್ ರಿಟರ್ನ್. ನೀವು ವರ್ಷಕ್ಕೆ ತೆಗಿಬೇಕಾಗಿರೋದು 25 ರಿಂದ 30% ಅಷ್ಟೇ ರಿಟರ್ನ್. ನೀವು ಬಿಸ್ನೆಸ್ ಮ್ಯಾನ್ ತರ ಥಿಂಕ್ ಮಾಡಿದ್ರೆ ವರ್ಷಕ್ಕೆ 25 ರಿಂದ 30% ಸಿಕ್ಕಿದ್ರೆ ಬೆಸ್ಟ್ ಅನ್ನಿಸುತ್ತೆ. ಇಲ್ಲ, ನಾನು ಗ್ಯಾಮ್ಲರ್ ತರ ಥಿಂಕ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ದಿನಕ್ಕೆ 10% ಸಿಕ್ಕಿದ್ರು ಸಹ ಖುಷಿ ಇರಲ್ಲ, ಸರಿನಾ? ಒಳ್ಳೆ ಫಂಡಮೆಂಟಲ್ ಸ್ಟ್ರಾಂಗ್ ಕಂಪನಿ ಚೆನ್ನಾಗಿದೆ. ಮಾರ್ಕೆಟ್ ಬೀಳುತ್ತಲ್ವಾ, ಭಯ ಪಡಕ್ ಹೋಗ್ಬಾರ್ದು. ಯಾಕೆಂತ ಹೇಳಿದ್ರೆ ಫಂಡಮೆಂಟಲ್ ಸ್ಟ್ರಾಂಗ್ ಕಂಪನಿಗಳು ತುಂಬಾ ಬಿದ್ದಿರ್ತವೆ. ಇಲ್ಲಿ ನೋಡಿ, ಈ ಪಾಯಿಂಟ್ ಅಲ್ಲಿ ನೋಡಿ. 2007 70 ಹತ್ರ 80% ಮಾರ್ಕೆಟ್ ಬಿದ್ದಿದೆ. ಮಾರ್ಕೆಟ್ ಬಿದ್ರು ಕೂಡ ಹೆದರಬಾರ್ದು. ಯಾಕೆ ಬಿತ್ತು ಅಂತ ನಿಮಗೆ ಐಡಿಯಾ ಇರಬೇಕು, ಸರಿನಾ? ನಾನು ಹೇಳ್ತಾ ಇರೋದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತಾರಲ್ವಾ ಅವರಿಗೆ ಭಯ ಆಗ್ತಾ ಇದೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾರು ಕೂಡ ಮಾಡಕ್ ಹೋಗ್ಬೇಡಿ. ಐಡಿಯಾ ಇಲ್ಲ ಅಂದ್ರೆ, ಐಡಿಯಾ ಇದ್ರೆ ಮಾತ್ರ ಮಾಡಬೇಕು. 60-70% ಬಿತ್ತು ಅಂದ್ರೆ ನಿಮಗೆ ಕ್ಯಾಪ್ ಅದನ್ನ ಹಿಡ್ಕೊಳೋಷ್ಟು ನಿಮಗೆ ಐಡಿಯಾ ಇರಬೇಕು, ಸರಿನಾ? ಒಳ್ಳೆ ಚೆನ್ನಾಗಿದೆ ಕಂಪ್ನಿ. ಈಗಲೂ ಮಾರ್ಕೆಟ್ ತುಂಬಾನೇ ಬಿದ್ದಿದೆ. ನಾನು ಟ್ರೇಡಿಂಗ್ ಮಾಡ್ತಾ ಇರೋದು, ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ಹಾಗಾಗಿ ಬಾಟಮ್ ಅಲ್ಲಿ ತಗೊಂಡು ಟಾಪ್ ಅಲ್ಲಿ ಮಾರಬೇಕು. ತುಂಬಾನೇ ಬಾಟಮ್ ಅಲ್ಲಿ ಇದೆ, ಚೆನ್ನಾಗಿದೆ ಕಂಪ್ನಿ. ವೀಕ್ಲಿಯಲ್ಲಿ ತೋರಿಸ್ತೀನಿ ನೋಡಿ. ನಾನು ಆದಷ್ಟು ಮಂತ್ಲಿಯಲ್ಲಿ ನೋಡ್ತೀನಿ ಕ್ಯಾಂಡಲ್. ಯಾಕೆಂತ ಹೇಳಿದ್ರೆ ಮಂತ್ಲಿಯಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಕ್ಯಾಂಡಲ್. ವೀಕ್ಲಿಯಲ್ಲಿ ನಮಗೆ ಅಷ್ಟೊಂದು ಕನ್ಫರ್ಮ್ ಸಿಗಲ್ಲ ಚೆನ್ನಾಗಿ ಹೋಗ್ತಾ ಇದೆ ಅಂತ ನೋಡಿ. ವೀಕ್ಲಿಯಲ್ಲಿ ಒಂದು ರೇಂಜ್ ಸಿಗುತ್ತೆ. ಡೈಲಿಯಲ್ಲಿ ನೋಡ್ಬೇಡಿ ಯಾರು ಕೂಡ. ಡೈಲಿಯಲ್ಲಿ ಸುಮ್ಮನೆ ನೋಡೋದು ಟೈಮ್ ವೇಸ್ಟ್. ಯಾರ ಹತ್ರ ಜಾಸ್ತಿ ದುಡ್ಡಿದೆಯೋ ಅವರೆಲ್ಲ ಜಾಸ್ತಿ ಅಂತ ತಲೆ ಕೆಡಿಸ್ಕೋಬಹುದು. ಫಂಡಮೆಂಟಲ್ ಸ್ಟ್ರಾಂಗ್ ಕಂಪ್ನಿಗಳನ್ನ ಬಾಟಮ್ ಅಲ್ಲಿ ತಗೊಂಡು ಸುಮ್ಮನೆ ಕುತ್ಕೋಬೇಕು ಒಂದು 3-4 ತಿಂಗಳು. ಎಂತ ಕಂಪ್ನಿ ತಗೋಬೇಕು? ಸಣ್ಣ ಪುಟ್ಟ ಕಂಪ್ನಿಗಳಲ್ಲ, ಚೆನ್ನಾಗಿರ್ಬೇಕು. ಒಳ್ಳೆ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ತುಂಬಾನೇ ಚೆನ್ನಾಗಿದೆ. ಯುನೈಟೆಡ್ ಸ್ಪಿರಿಟ್ಸ್ ಎರಡನೇ ಕಂಪ್ನಿ. ಯುನೈಟೆಡ್ ಬ್ರೇವರೀಸ್ ಇದು ಕೂಡ ಅಷ್ಟೇ ತುಂಬಾನೇ ಬಿದ್ದಿದೆ ಮಾರ್ಕೆಟ್. ನೋಡಿ ಯಾವ ರೀತಿ ಬಿದ್ದಿದೆ. ಮಾರ್ಕೆಟ್ ಬಿದ್ದ ತಕ್ಷಣ ಎದ್ರಕ್ ಹೋಗ್ಬಾರ್ದು. ಬಿದ್ದ ತಕ್ಷಣ ಇನ್ವೆಸ್ಟ್ ಮಾಡ್ಬೇಕು ನೀವು ಒಳ್ಳೊಳ್ಳೆ ಕಂಪ್ನಿಗಳನ್ನ. ಯುನೈಟೆಡ್ ಬ್ರೇವರೀಸ್ ಅಷ್ಟೇ ಎಷ್ಟು ಪರ್ಸೆಂಟ್ ಬಿದ್ದಿದೆ? 35% ಬಿದ್ದಿದೆ. ಒಳ್ಳೆ ಡಿಮ್ಯಾಂಡ್ ಝೋನ್ ಅಲ್ಲೇ ಇದೆ. ಅಕಸ್ಮಾತ್ ಇದು ಬಿದ್ರೆ ನೆಕ್ಸ್ಟ್ ಯಾವ ಝೋನಿಗೆ ಬೀಳ್ಬೋದು? ಇಲ್ಲೊಂದು ಝೋನ್ ಇದೆ, ಈ ಝೋನಿಗೆ ಬೀಳ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಬೀಳುತ್ತಾ ಗೊತ್ತಿಲ್ಲ. ಇಲ್ಲಿ ಬಿದ್ದಾಗ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದು ಮೂರ್ಖತನ. ಹಾಗಾಗಿ ನೀವೇನ್ ಮಾಡ್ಬೇಕು, ಇದೊಂದು 30-40% ಇನ್ವೆಸ್ಟ್ ಮಾಡಿ. ಇನ್ನೊಂದ್ ಸ್ವಲ್ಪ ಬಿದ್ರೆ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಕೊಳ್ಳಿ. ಇದು ವಾಪಸ್ಸು ಇದೇ ಝೋನ್ ಇಂದ ಒಂದ್ 3-4 ತಿಂಗಳಿಗೆ ಇಲ್ಲಿ ಹೋದ್ರು ಕೂಡ ಒಂದು 15-20% ಸಿಕ್ಕಿದ ತಕ್ಷಣ ಎಕ್ಸಿಟ್ ಆಗ್ಬೇಕು, ಸರಿ? ನಾ ಆಗ್ಲೇ ಹೇಳ್ದಂಗೆ ಇನ್ನೊಂದಿಲ್ಲ ಇನ್ನೊಂದು ವರ್ಷ ಇಟ್ಕೊಂತೀನಿ ಒಳ್ಳೆ ಚೆನ್ನಾಗಿದೆ ಹೇಳಿದ್ರೆ, ಒಳ್ಳೆ ಚೆನ್ನಾಗಿದೆ ಕಂಪ್ನಿ ಅಂತ ಹೇಳಿದ್ರೆ ಒಂದು 50% ಸಿಗೋ ಚಾನ್ಸಸ್ ಇರುತ್ತೆ. ಒಳ್ಳೆ ಕಂಪ್ನಿ ಚೆನ್ನಾಗಿದೆ. ಇದೇ ರೀತಿ ನೀವು ಟ್ರೇಡಿಂಗ್ ಮಾಡಬೇಕು. ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಕ್ ಹೋಗ್ಬಾರ್ದು ನಿಮ್ಗೆ ಐಡಿಯಾ ಇಲ್ಲ ಅಂತ ಹೇಳಿದ್ರೆ. ಒಳ್ಳೆ ಕಂಪ್ನಿ ಚೆನ್ನಾಗಿದೆ. ಇದೇ ರೀತಿ ನಿಮಗೆ ಬೇರೆ ಬೇರೆ ಸ್ಟಾಕ್ಸ್ ಗಳಲ್ಲಿ ವಿಡಿಯೋ ಬೇಕಾಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಸ್ಟಾಕ್ಸ್ ಗಳನ್ನ ಹೇಳಿ, ನಾನು ಅದೇ ಸ್ಟಾಕ್ಸ್ ಗಳಿಗೆ ಡಿಮ್ಯಾಂಡ್ ಝೋನ್, ಸಪ್ಲೈ ಝೋನ್ ಎಲ್ಲ ಹಾಕಿ ಕೊಡ್ತೀನಿ, ಸರಿನಾ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ.